ಮಗ, ಒಂದು ಕಹಿ ಸತ್ಯ ಹೇಳ್ತೀನಿ. ಲೈಫ್ ಅಲ್ಲಿ ಹ್ಯಾಪಿಯಾಗಿರ್ಬೇಕು ಅಂದ್ರೆ ಆಫ್ಟರ್ ಮ್ಯಾರೇಜ್ ಇಲ್ಲ ಅಂದ್ರೆ ಆಫ್ಟರ್ ಕಮಿಂಗ್, ಈ 2 ಥಿಂಗ್ಸ್ ನ ಮೇಂಟೈನ್ ಮಾಡು. ನಿನ್ ಲೈಫ್ ಮಸ್ತ್ ಆಗಿರುತ್ತೆ. ವರ್ಕ್ ಹಾರ್ಡ್, ಫಕ್ ಹಾರ್ಡ್. ಲೈಫ್ ಹ್ಯಾಪಿ, ವೈಫ್ ಹ್ಯಾಪಿ ಅಷ್ಟೇ. ಇನ್ನ ಸೆಲ್ಫ್ ರೆಸ್ಪೆಕ್ಟ್ ವಿಷಯಕ್ಕೆ ಬಂದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನ್ ಗೊತ್ತಾ? ನೀನ್ ಯಾರಿಗೂ ತಲೆ ತಗ್ಸೋ ಅವಶ್ಯಕತೆ ಇರಲ್ಲ. ನನ್ ವ್ಯಾಲ್ಯೂನ ನಾನ್ ಡಿಸೈಡ್ ಮಾಡ್ತೀನಿ, ನನ್ ರೇಂಜ್ ನ ನಾನ್ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಪವರ್ ಮಗ. ಯಾವಳೋ ನಿನ್ ಕೇರ್ ಮಾಡ್ತಿಲ್ಲ ಅಂತ ನಿನ್ ವ್ಯಾಲ್ಯೂ ಕಮ್ಮಿ ಆಗುತ್ತಾ? ನಿನ್ ರೇಂಜ್ ನ ನೀನು ಫಿಕ್ಸ್ ಮಾಡಿದ್ರೆ ಅವ್ ನಮ್ಮನ್ ಬಿಟ್ಟೋದಳು ಕೂಡ ಬಂದು ಬಗ್ಗಿ ಬಡಿ ಅಂತಾಳೆ. ಯೋಚನೆ ಮಾಡು ಚಿನ್ನ. ಇವಾಗ ಚಿಕ್ಕ ಪುಟ್ಟ ವಿಷಯಕ್ಕೆ ಲೌಡಲ್ಲೋ ಡಿಪ್ರೆಷನ್ ಅಂದ್ರೆ ಇನ್ನ ಲೈಫ್ ಅಲ್ಲಿ ಮಾಡೋದು ತುಂಬಾ ಇದೆ. ಈ ಅವಳು ಬಿಟ್ಟೋದ್ಲು, ಅವನ್ ಬಿಟ್ಟೋದ, ಲೌಡರ್ ರಿಲೇಶನ್ಶಿಪ್ ಎಲ್ಲ ಪಕ್ಕಕ್ಕಿಟ್ಟು ನೀನ್ ಮಾಡೋ ಕೆಲ್ಸದ ಮೇಲೆ ನಿನ್ ಮೇಲೆ ನೀನ್ ನಂಬಿಕೆ ಇಡು. ಹಾರ್ಡ್ ವರ್ಕ್ ನ ಸ್ಟಾರ್ಟ್ ಮಾಡು. ಅವ್ ನಮ್ಮನ್ ಸಕ್ಸಸ್ ಏನಕ್ಕಾಗಲ್ಲ ನೋಡೋಣ. ಡಾರ್ಲಿಂಗ್, ಹಣ ಇಲ್ದೇ ಇರೋ ಗುಣ ಸತ್ತಿದ ಹೆಣದ ಸಮಾನ.